ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಹಂದಿಗಳ ದೂರಿನ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಸಲ ಇಲ್ಲಿರುವಂಥ ಹಂದಿಗಳೆಲ್ಲ ಒಟ್ಟಾಗಿ ವೈಕುಂಠಕ್ಕೆ ಹೋದುವಂತೆ. ಅಲ್ಲಿ ಹೋಗಿ ಅವರು ನಂಬಿದಂಥ ದೇವರಿಗೆ ದೂರು ಕೊಟ್ಟರಂತೆ. ಏನಂತಂದ್ರೆ, ನಮಗೆ ಇರೋದಿಕ್ಕೆ ಎಲ್ಲಾರು ಜಾಗ ಕೊಡು, ನಮಗೆ ಇರೋದಿಕ್ಕೆ ಜಾಗ ಆಗ್ತಿಲ್ಲ ಪ್ರಪಂಚದಲ್ಲಿ. ಅಲ್ಲಿ ಅವನು ಕೇಳಿದಂತೆ ವೈಕುಂಠದಲ್ಲಿ, ಅಲ್ಲ ನಿಮಗೆ ಇರೋದಕ್ಕೆಲ್ಲ ಬೇಕಾದಷ್ಟು ಚರಂಡಿಗಳು, ಬೇಕಾದಷ್ಟು ಕೊಳಚೆ ಪ್ರದೇಶಗಳು ಎಲ್ಲ ಬೇಕಾದಷ್ಟು ಕೊಟ್ಟಿದ್ದೀವಲ್ಲ, ನಿಮಗೆ ಅಲ್ಲಿ ಇರಬೇಕಲ್ಲ, ಜಾಗ ಕೊಟ್ಟಿದ್ದೀವಿ ನಿಮಗೆ. ಅದಕ್ಕೆ ಹಂದಿಗಳು ಅಂದು, ಜಾಗ ಕೊಟ್ಟಿದ್ದು ಸತ್ಯ ಇದೆ, ನಾವು ಅಲ್ಲಿ ಇದ್ದಿದ್ದು ಸತ್ಯ ಇದೆ. ಆದರೆ ಏನಾಗಿದೆ ಅಂದರೆ ಈಗೆಲ್ಲ ಜಾಗಗಳು ಭರ್ತಿ ಆಗ್ತಾ ಇದಾವೆ. ಯಾಕೆಂದರೆ ಸಾಕಷ್ಟು ಜನ, ಬಹಳ ಜನ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶರಾಬು ಕುಡಿದು ಅಲ್ಲಿ ಇಲ್ಲಿ ಮಲಗಿರ್ತಾರೆ. ಅವರೆಲ್ಲನೂ ಆ ಚರಂಡಿ ಬದಿಯಲ್ಲೆಲ್ಲ, ಚರಂಡಿ ಒಳಗಡೆ ಅಲ್ಲಿ ಬಿದ್ದಿರ್ತಾರೆ. ನಮಗೆ ಏನಾಗುತ್ತೆ, ನಮಗೆ ಜಾಗ ಕಡಿಮೆ ಆಗಿದೆ ಅಂತ ಹೇಳೋದು ಅಂತೆ ಹಂದಿಗಳು. ಮತ್ತೆ ಹಂದಿಗಳು ಆ ದೂರಿನ ಜೊತೆಗೆ ಇನ್ನೊಂದು ಹೇಳಿದವು. ಏನು ಅಂದರೆ, ನಾವು ವಿವೇಗವಾಗಿ ಎದ್ದು ಓಡಾಡ್ತಿರ್ತೀವಿ, ಆದರೆ ಈ ಶರಾಬು ಕುಡಿದವರು ವೇಗವಾಗಿ ಓಡಾಡೋದಿಲ್ಲ. ಅದೇ ಜಾಗದಲ್ಲಿ ಸಾಕಷ್ಟು ಮಲಗಿರ್ತಾರೆ. ನಮಗೆ ತೊಂದರೆ ಆಗುತ್ತದೆ. ನಮಗೆ ಬೇರೆ ಜಾಗಗಳನ್ನು ಕೊಡ್ರಿ, ನಿವೇಶನಗಳು, ಬೇರೆ ಬೇರೆ ಸೈಟ್ನ ಹೆಂಗೆ ಕೊಡ್ತೀರಿ ನೀವೀಗ ಮನಸ್ಸಿಗೆ, ಆ ರೀತಿ ನಮಗೂ ಕೊಡಿ, ಚರಂಡಿಗಳನ್ನ ಹೊಸದಾಗಿ ತಯಾರು ಮಾಡಿ ಕೊಡ್ರಿ, ನಮಗಾಗಲ್ಲ ಅಂಥೇಳಿ ಹಂದಿಗಳು ಹೋಗಿ ವೈಕುಂಠದಲ್ಲಿ ದೂರು ಕೊಟ್ಟಿದ್ದವಂತೆ.